ತೆಂಗಿನಕಾಯಿ ನಮ್ಗೆ ಇತ್ತೀಚೆಗೆ ಎಲ್ಲ ತೆಂಗೋದಿಲ್ಲ. ತೆಂಗಿನ ಮರಕ್ಕೆಲ್ಲ ನೀರ್ ತರಕಾರಿ ತರ್ತಾರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರದ ವ್ಲಾಗ್ ಇದು. ಇವತ್ತು ಬೆಳಿಗ್ಗೆನೆ ತೆಂಗಿನಕಾಯಿ ತೆಗಿಯೋದಕ್ ಬಂದಿದ್ರು. 3 ತಿಂಗಳಿಗೊಮ್ಮೆ ತೆಂಗಿನಕಾಯಿನ ಕುಯಿಸ್ತಾರೆ. ತೆಂಗಿನಕಾಯಿ ಕುಯ್ಯೋದಕ್ ಬಂದಿದ್ರು. ನಾನು ಅಡ್ಗೆ ಮಾಡ್ತಾ ಇದ್ದೆ ಮೊದ್ಲಿಗೆ. ಸ್ವಲ್ಪ ಇವತ್ತು ಅಡ್ಗೆ ಎಲ್ಲ ಮುಗಿಸಿ ತೆಂಗಿನಕಾಯಿ ಆರ್ಸೋದಕ್ ಬರೋಣ ಅಂತ. ಇವತ್ತು ಶಾರದತೆ ಇನ್ನ ನಮ್ಮ ಚಿಕ್ಕಪ್ಪ ಅವರೆಲ್ಲ ತೆಂಗಿನಕಾಯಿ ಆರಿಸ್ತಾ ಇದ್ರು. ಹಂಗೆ ಕೊನೆಗೆ ನಾವು ಕೂಡ ಬಂದು ಜಾಯಿನ್ ಆದ್ವಿ. ನಮ್ಮ ಮನೆಯಲ್ಲಿ ಒಟ್ಟಿಗೆ ತೆಂಗಿನಕಾಯಿಯನ್ನ ತೆಗಿಸುವಂತದ್ದು. ನಂತರ ಡಿವೈಡ್ ಮಾಡ್ಕೊಳ್ತಾರೆ 4 ಮನೆಗೆ. ಈ ಬಾರಿ ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿ ಬಿದ್ದಿತ್ತು. ಹತ್ತತ್ರ ಒಂದ್ 500 ತೆಂಗಿನಕಾಯಿ ಬಿದ್ದಿತ್ತು ಈ ಬಾರಿ. ಆ ಇನ್ನ ಹಸಿ ಮಡ್ಲೆಲ್ಲ ತೆಗಿತಾ ಇದ್ರು. ಇದೆಲ್ಲ ಏನಕ್ಕೆ ಅಂತಂದ್ರೆ ತೆಂಗಿನ ಹಿಡಿ ಮಾಡ್ಕೊಳ್ಳೋದಕ್ಕೆ, ಅಂಗಳ ಗುಡ್ಸೋದಕ್ಕೆ ಅಂತ. ಇವತ್ತು ನಮ್ಮ ಮನೆಯವರು ಇದ್ರು, ಎಲ್ಲರೂ ಇದ್ರು. ಇವತ್ತು ತೆಂಗಿನಕಾಯಿ ನಮ್ಗೆ ಹೆಕ್ಕಿ ಅಂಗಳಕ್ ಹಾಕ್ದಾಗ ಅನ್ಸ್ಲೇ ಇಲ್ಲ. ಅಂದ್ರೆ ಎಲ್ಲಾರು ಸ್ವಲ್ಪ ಸ್ವಲ್ಪ ಹೆಕ್ಕದ್ರಲ್ವಾ, ಹಂಗಾಗಿ ಮುಂಚೆ ಎಲ್ಲ ಸುಸ್ತಾಗ್ ಬಿಡ್ತಾ ಇತ್ತು. ಅಂದ್ರೆ ಜಾಸ್ತಿ ಜನ ಯಾರು ಇರ್ತಾ ಇರ್ಲಿಲ್ಲ ತೆಂಗಿನಕಾಯಿ ಹೆಕ್ಕೋದಕ್ಕೆ. ಶಾರದತ್ತೆ ಅಂತೂ ಯಾವಾಗ್ಲೂ ಇದ್ದಾರೆ. ತೆಂಗಿನ ಹಿಡಿ ಮಾಡೋದಕ್ಕೆ ಹಸಿ ಮಡ್ಲನ್ನ ಸ್ವಲ್ಪ ಜಾಸ್ತಿನೇ ತೆಗೀರಿ ಅಂತ ಹೇಳಿದ್ವಿ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ತೆಗ್ದಿದ್ರು. ನಾನ್ ಇಲ್ಲಿ ಇದನ್ನ ಈ ತರ ಬಿಡ್ಸಿಟ್ಕೊಳ್ತಾ ಇದೀನಿ ಹಿಡಿ ಕಡ್ಡಿ ಮಾಡೋದಕ್ಕೆ. ಅಂದ್ರೆ ಈ ನೀಟಾಗಿ ಇಟ್ಕೊಳ್ಬಹುದು, ನಾಳೆ ಯಾವತ್ತಾದ್ರೂನು ಕಡ್ಡಿನ ತೆಗಿಬಹುದು ಅಂತ. ಹಂಗಾಗಿ ಈ ತರ ಸೌರ್ಬಿಟ್ಟು ಇಡ್ತಾ ಇದೀನಿ. ಅಕ್ಕ ಅಲ್ಲಿ ಕಟ್ಬಿಟ್ಟು ಇಡ್ತಾ ಇದ್ರು. ಈ ಒಣಗಿದ ಮಡ್ಲೆಲ್ಲ ಸ್ವಲ್ಪ ಶಾರದತೆ ತಗೊಂಡೋದ್ರು, ಸ್ವಲ್ಪ ಪಕ್ಕದ ಮನೆಯವ್ರಿಗೆ ಕೊಟ್ರು. ಅಂದ್ರೆ ಹಂಡೆನಲ್ಲಿ ನೀರ್ ಕಾಸ್ಕೊಂಡು ಸ್ನಾನ ಮಾಡೋರಿಗೆ ಯೂಸ್ ಆಗ್ತದೆ, ಇಲ್ಲ ಅಂತಂದ್ರೆ ಯೂಸ್ ಆಗೋದಿಲ್ಲ ಆ ಒಣ ಮಡ್ಲು. ಸುಮಾರು 2 ಹಿಡಿ ಆಯ್ತು ಅಷ್ಟೇನೆ, ಜಾಸ್ತಿ ಏನಾಗ್ಲಿಲ್ಲ ಇಷ್ಟಕ್ಕೆ. ಇವತ್ತಂತೂನು ಹದ್ದು ತುಂಬಾ ತ್ರಾಸ್ ಕೊಡ್ತು. ಮರ ಹತ್ತೋದಕ್ಕೆ ಬಿಟ್ಟಿಲ್ಲ ಪಾಪ ಅವ್ರಿಗೆ. ಏನಂತಂದ್ರೆ ಅದು ಅಂದ್ರೆ ತಲೆ ಮೇಲೆಲ್ಲ ಕುಟ್ತದಲ್ವಾ, ಹಂಗಾಗಿ ಸ್ವಲ್ಪ ಭಯ. ಹಂಗಾಗಿ ನಮ್ಮ ಮನೆಯವರು ನಂತರ ಸ್ಲ್ಯಾಪ್ ಹತ್ತಿದ್ರು. ಅಂದ್ರೆ ಸ್ವಲ್ಪ ಮೇಲ್ಗಡೆ ಹತ್ಕೊಂಡು ಚಿಟ್ಟಬಿಲ್ಲಲ್ಲಿ ಕಲ್ಲು ಹೊಡೆದ್ರೆ ಹೋಗ್ಬಹುದು ಅನ್ನೋಗೋಸ್ಕರ ಸ್ವಲ್ಪ ಮೇಲ್ಗಡೆ ನಮ್ಮನೆ ಮೇಲ್ಗಡೆ ಹತ್ಕೊಂಡಿದ್ರು. ಈ ಹದ್ದು ತುಂಬಾ ಡೇಂಜರ್ ಆಯ್ತಾ. ಈ ಹದ್ದು ತೆಂಗಿನ ಮರಕ್ಕೆ ಗೂಡ್ ಕಟ್ಕೊಂಡಿರ್ತದಲ್ವಾ, ಹತ್ತದಕ್ ಬಿಡೋದಿಲ್ಲ. ಅಂದ್ರೆ ಮರ ಹತ್ತಿ ತೆಂಗಿನಕಾಯಿ ತೆಗಿಯೋದಕ್ ಬಿಡೋದಿಲ್ಲ. ಸಾಮಾನ್ಯವಾಗಿ ಇತ್ತೀಚೆಗೆ ಎಲ್ಲಾ ತೆಂಗಿನ ಮರದ ಮೇಲೂನು ಕೂಡ ಗೂಡ್ ಕಟ್ಕೊಂಡಿರ್ತದೆ. ಮುಂಚೆ ಎಲ್ಲ ಅಪರೂಪ ಆಗಿತ್ತು, ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ನಮ್ ಕಡೆ ಅಂತೂನು. ತೆಂಗಿನಕಾಯಿ ಕುಯ್ಯೋರು ಹೇಳ್ತಾ ಇದ್ರು ಹಳ್ಳಿ ಕಡೆ ಎಲ್ಲ ಅಂದ್ರೆ ಹದ್ದು ಇರೋದಿಲ್ಲ ತೆಂಗಿನ ಮರದ ಮೇಲೆ, ಸಿಟಿ ಕಡೆ ಜಾಸ್ತಿ ಅಂತ. ಹೌದು, ಏನಕ್ಕೆ ಅಂತಂದ್ರೆ ನಮ್ಮ ಅಮ್ಮನ ಮನೆ ಕಡೆ ಎಲ್ಲಾನು ಈ ತರ ಹದ್ದು ಗೂಡ್ ಕಟ್ಕೊಂಡಿರೋದಿಲ್ಲ ನಾನ್ ನೋಡಿದ ಪ್ರಕಾರ. ಹಂಗೆ ಎಳ್ನೀರನ್ನ ತೆಗ್ದಿದ್ರು. ಒಂದ್ 2 ಎಳ್ನೀರ್ ಒಡ್ದೆ ಹೋಯ್ತು. ನಮ್ದು ಜಾಗ ಇದು ಸ್ವಲ್ಪ ಗಟ್ಟಿ ಇದೆ, ಹಂಗಾಗಿ ನಾನು ಎಳ್ನೀರನ್ನ ಕಟ್ ಮಾಡ್ದೆ. ಇಲ್ಲಿ ಪಾತ್ರೆಗೆ ಹಾಕೊಳ್ತಾ ಇದ್ರು ಎಳ್ನೀರನ್ನ. ಹಂಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ಅಂದ್ರೆ ಕಡಿತಾ ಇದ್ದೆ ಕತ್ತಿನಲ್ಲಿ. ಮೊದ್ಲಿಗೆ ಎಳ್ನೀರೆಲ್ಲ ಕುಡ್ಕೊಂಡ್ವಿ. ಇನ್ನ ಸ್ವಲ್ಪ ತೆಂಗಿನಕಾಯಿ ಆರಿಸ್ಲಿಕ್ಕಿತ್ತು. ಎಳ್ನೀರೆಲ್ಲ ಕುಡ್ದು ಈ ಗಂಜಿ ಎಲ್ಲ ತಿಂದಿದ್ದಾಯ್ತು. ಇನ್ನ ಇಲ್ಲಿ ನಾನು ಸ್ವಲ್ಪ ಕಾಯಿನ ಸುಲಿತಾ ಇದ್ದೆ. ಕಾಯಿ ಅಂತಂದ್ರೆ ಅದೊಂದು ಅಂದ್ರೆ ಈ ಕಡೆ ಎಳ್ನೀರು ಆಗಿರ್ಲಿಲ್ಲ, ಈ ಕಡೆ ತೆಂಗಿನಕಾಯಿಯೂ ಆಗಿರ್ಲಿಲ್ಲ. ಹಂಗಾಗಿ ಸುಲ್ದೆ ಅದನ್ನ ಕುಡಿಯೋದಕ್ಕಾಗ್ತದೆ ಅಂತ ಹೇಳಿ. ಅಷ್ಟ್ರಲ್ಲಿ ಸಂತೋಷ ಕೂಡ ಬಂದ್ರು, ಊಟಕ್ ಬಂದ್ರು ಅವರು ಆಫೀಸ್ ಇಂದ. ಮಧ್ಯಾಹ್ನ ತೆಂಗಿನಕಾಯಿ ಎಲ್ಲ ಆರಿಸಿ ನಾವು ಅಂಗ್ಳಕ್ ಹಾಕ್ದ್ವಿ. ಹಂಗೆ ಈ ಮಡ್ಲೆಲ್ಲ ತೆಗ್ದಿದ್ವಿ. ಪಾಪು ಇಲ್ಲಿ ಸಂಜೆ ನೀರ್ ಬಿಡ್ತಾ ಇದ್ದಾನೆ. ಮಾವವ್ರು ನೀರ್ ಬಿಡೋದಕ್ಕೆ ಅಂತ ಬಂದಿದ್ರು. ನನ್ ಮಗ ತಗೊಂಡು ಅವ್ನ್ ನೀರ್ ಬಿಡ್ತಾ ಇದ್ದಾನೆ. ಅವನಿಗೆ ತುಂಬಾ ಖುಷಿ ನೀರೆಲ್ಲ ಹಾಕೋದು, ಅಂದ್ರೆ ಕೆಲ್ಸ ಮಾಡೋದಂತಂದ್ರೆ ತುಂಬಾ ಖುಷಿ ಅವನಿಗೆ. ಇವತ್ತು ಸ್ವಲ್ಪ ಜಾಸ್ತಿ ಕೆಲ್ಸ ಮಾಡಿದ್ದ ನನ್ ಮಗ. ತೆಂಗಿನಕಾಯಿ ಎಲ್ಲ ತಗೊಂಡ್ ಹೋಗ್ಬಿಟ್ಟು ನಂತರ ಡಿವೈಡ್ ಮಾಡಿದ ನಂತರ ಮೇಲ್ಗಡೆ ಹಾಕ್ತಾ ಇದ್ದ. ಅಲ್ಲೇ ಸ್ವಲ್ಪ ಆಟ ಆಡ್ಕೊಂಡು ತೆಂಗಿನ ಮರಕ್ಕೆಲ್ಲ ನೀರ್ ಬಿಡ್ತಾ ಇದ್ದ. ಶಾರದತ್ತೆ ಸಂಜೆ ಕುತ್ಕೊಂಡು ಹಿಡಿ ರೆಡಿ ಮಾಡ್ತಾ ಇದ್ರು. ಹಸಿ ಮಡ್ಲೆಲ್ಲ ಈ ತರ ಕೆರ್ಸ್ಬಿಟ್ಟು ತೆಂಗಿನ ಹಿಡಿ ರೆಡಿ ಮಾಡ್ತಾ ಇದ್ರು. ನಾವು ಹಂಗೆ ಬಂದ್ವಿ ತೆಂಗಿನಕಾಯಿ ಎಲ್ಲ ಡಿವೈಡ್ ಮಾಡೋಣ ಅಂತ.
ಇಷ್ಟ್ ಕಾಯಿ ಇತ್ತು. 500 ಜಾಸ್ತಿನೇ ಇತ್ತು ಅಂತ ಅನ್ಕೊಂಡಿದೀನಿ ಆಯ್ತಾ. ಎಲ್ಲರೂ ಸೇರ್ಕೊಂಡು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಡಿವೈಡ್ ಮಾಡೋಣ ಅಂತ ನಮ್ ಚಿಕ್ಕಪ್ಪ ಕೂಡ ಬಂದು ಜಾಯಿನ್ ಆಗಿದ್ರು. ಮಾವ ಅವರು, ಇವ್ರು, ಶಾರದತ್ತೆ, ಗೀತತ್ತೆ ಎಲ್ಲರೂ ಕೂಡ ಇದ್ರು. ಅಂದ್ರೆ ಸ್ವಲ್ಪ ಅಂದ್ರೆ ಎಲ್ಲರೂನು ಕೂಡ ಹಂಚ್ಕೊಂಡ್ವಿ ತೆಂಗಿನಕಾಯಿ. ಒಬ್ಬೊಬ್ರಿಗೆ ಒಂದು 125 ಏನೋ ಬಂತು ಈ ಬಾರಿ. ಕೆಲವೊಂದ್ ಬಾರಿ ಸ್ವಲ್ಪ ಜಾಸ್ತಿ ಸಿಗ್ತದೆ, ಕೆಲವೊಂದ್ ಬಾರಿ ಕಡಿಮೆ ಸಿಗ್ತದೆ. ನಮ್ಗೇನ್ ತುಂಬಾ ಮರ ಇಲ್ಲ. ಪಾಪು ಒಂದೊಂದೇ ತೆಂಗಿನಕಾಯಿ ಎಲ್ಲ ತಗೊಂಡೋಗಿ ಮೇಲ್ಗಡೆ ಹಾಕ್ತಾ ಇದ್ದ. ಬೇಡ ಮಗ್ನೇ, ನಿನಗ್ ಸುಸ್ತಾಗ್ತದೆ, ನಾವ್ ಹಾಕ್ತಿವಿ ತೆಂಗಿನಕಾಯಿ ಮೇಲ್ಗಡೆ ಅಂತಂದ್ರುನು ಕೇಳಲಿಲ್ಲ ಅವನು. ತೆಂಗಿನಕಾಯಿ ಎಲ್ಲ ಡಿವೈಡ್ ಮಾಡಿದ್ದಾಯ್ತು ಎಲ್ಲರಿಗೂನು. ಇನ್ನ ಸ್ವಲ್ಪ ನಾನಿಲ್ಲಿ ತೆಂಗಿನಕಾಯಿ ಸುಲಿತಾ ಇದ್ದೆ. ಆ ಕಡೆ ಮಾವ ಅವರು ಸುಲಿತಾ ಇದ್ರು ಸ್ವಲ್ಪ ತೆಂಗಿನಕಾಯಿ. ತಿನ್ನೋದಕ್ಕೂ ಕೂಡ ಇರ್ಲಿಲ್ಲ, ಹಂಗಾಗಿ ಸುಲ್ದ್ಬಿಟ್ಟು ಇಟ್ಕೊಂಡ್ವಿ. ಇನ್ನ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು, ಶುಕ್ರವಾರದ ಕ್ಲಿಪ್ಪಿಂಗು. ನಾನಿವತ್ತು ಊಟಕ್ಕೆ ಮಾವಿನಕಾಯಿ ಸಾರ್ ಮಾಡಿದ್ದೆ, ಹಂಗೆ ಬದ್ನೆಕಾಯಿ ಸುಟ್ಬಿಟ್ಟಿಟ್ಟಿದ್ದೆ ಗೊಜ್ಜು ಮಾಡೋದಕ್ಕೆ ಅಂತ. ನಾವಿವತ್ತು ಅಡ್ಗೆ ಕೆಲ್ಸ ಎಲ್ಲ ಮುಗಿಸಿ ಇಲ್ಲಿ ತೆಂಗಿನ ಹಿಡಿ ಮಾಡೋದಕ್ಕೆ ಬಂದು ಕುಂತಿದ್ವಿ, ಅಕ್ಕ ತಂಗಿ ಇಬ್ರುನು. ನಿನ್ನೆ ಸ್ವಲ್ಪ ಮಾವ ಅವರು ತೆಗ್ದಿದ್ರು, ಮತ್ತೆ ಸಂಜೆ ಮಾವ ಅವರು ಬಂದು ತೆಗಿತಾ ಇರ್ತಾರೆ. ನಾವು ತೆಗ್ದ್ಬಿಡೋಣ ಅಂತ ಹೇಳಿ ಕುತ್ಕೊಂಡಿದ್ವಿ. 12 ಗಂಟೆಗೂ 12 ಕಾಲಿಗೇನೋ ಕುಂತಿದ್ದು. 1:30 ಆಯ್ತು. ಅಂತೂ 2 ಹಿಡಿ ಆಯ್ತು ಇಷ್ಟ್ರಲ್ಲಿ. ಅಂಗಳ ಎಲ್ಲ ಗುಡ್ಸೋದಕ್ ಬೇಕಾಗ್ತದೆ. ನಾವು ಹೊರಗಡೆ ಮಾರ್ಕೆಟ್ ಇಂದ ಕೂಡ ಹಿಡಿ ತರ್ತೀವಿ, ಅದು ಮನೆ ಒಳಗಡೆ ಕಸ ಗುಡ್ಸೋದಕ್ಕೆ ಅಂತ. ಈ ತರ ತೆಂಗಿನ ಹಿಡಿ ಮಾಡ್ತೀವಿ ಅಲ್ವಾ, ಇದು ಮನೆ ಹೊರಗಡೆ ಕಸ ಗುಡ್ಸೋದಕ್ ಬೇಕಾಗ್ತದೆ ಅಂತ. ಇನ್ನ ಹಿಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಮೇಲ್ಗಡೆ ಬಂದೆ. ಕೈ ಕಾಲೆಲ್ಲ ತೊಳೆದು ಬದ್ನೆಕಾಯಿ ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸಾಂಬಾರೆಲ್ಲ ಮಾಡ್ಬಿಟ್ಟಿಟ್ಟು ಹೋಗಿದ್ದೆ, ಬದ್ನೆಕಾಯಿ ಕೂಡ ಹೋಗಿದ್ದೆ. ಇವಾಗ ಬದ್ನೆಕಾಯಿನ ನೀಟಾಗಿ ಸಿಪ್ಪೆ ಎಲ್ಲ ತೆಗ್ದು ನೋಡ್ತಾ ಇದ್ದೀನಿ. ಅಂದ್ರೆ ಕೆಲವೊಮ್ಮೆ ಹುಳ್ಗಳೆಲ್ಲ ಇರ್ತದೆ, ಹಂಗಾಗಿ ನೀಟಾಗಿ ಬಿಡಿಸ್ಬಿಟ್ಟು ನೋಡ್ತೀನಿ, ಗೊತ್ತಾಗ್ತದೆ ಏನಾದ್ರು ಇದ್ರೆ, ಅಂದ್ರೆ ಬದ್ನೆಕಾಯಿ ಹಾಳಾಗಿದ್ದಿದ್ರೆ. ಇನ್ನ ಒಂದ್ ಹಕ್ಕಿ ಬಂದಿತ್ತು, ಮನೆ ಒಳಗಡೆ ಎಲ್ಲ ಬರ್ತಾ ಇತ್ತು ಅದು ಇವತ್ತು. ಇಲ್ಲಿ ನಾನು ಹೂವ ಎಲ್ಲ ಇಟ್ಟಿದ್ದಲ್ವಾ, ಅದನ್ನೆಲ್ಲ ಒಂದೊಂದೇ ಎತ್ಕೊಂಡ್ ಹೋಗ್ತಾ ಇತ್ತು. ಈ ದೇವ್ರಿಗೆ ದೀಪ ಹಚ್ಚಿದ್ ನೆನೆ ಎಲ್ಲ ಎತ್ಕೊಂಡ್ ಹೋಗ್ತಾ ಇತ್ತು. ಹಂಗೆ ನಾನಿಲ್ಲಿ ಗೊಜ್ಜು ಮಾಡೋದಕ್ಕೆ ಈ ಬದ್ನೆಕಾಯಿ ಬಿಡಿಸಿದ್ದಲ್ವಾ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಈ ಬದ್ನೆಕಾಯಿ ಗೊಜ್ಜು ಅಂತಂದ್ರೆ. ಅಮ್ಮ ತಂದಿದ್ದಾಗಿತ್ತು ಬದ್ನೆಕಾಯಿ, ಎರಡ್ ಬದ್ನೆಕಾಯಿ ಇತ್ತು ಅಂತ ತಂದಿದ್ರು ಅಮ್ಮ. ಗೊಜ್ಜು ಕೂಡ ರೆಡಿ ಆಯ್ತು, ಊಟ ಕೂಡ ಮುಗಿಸಿದ್ದಾಯ್ತು. ಸಂಜೆ ನಾನ್ ಕುತ್ಕೊಂಡು ಒಂದಿಷ್ಟು ಸೀರೆ ಇತ್ತು, ಫಾಲ್ ಹಚ್ತಾ ಕುಂತಿದ್ದೆ. ಇದ್ ಬಂದು ಮೈಸೂರ್ ಸಿಲ್ಕ್ ಸೀರೆ. ಇವಾಗಂತೂ ತುಂಬಾ ಟ್ರೆಂಡ್, ಎಲ್ ನೋಡಿದ್ರು ಮೈಸೂರ್ ಸಿಲ್ಕ್ ಸೀರೆ. ಇವತ್ತು ಶನಿವಾರ, ಗಂಟೆ ಸುಮಾರು 9:30. ಸಂತೆಗೆ ಹೊರಟಿದ್ದೀನಿ. ತುಂಬಾ ದಿನಗಳ ನಂತರ, 1 ತಿಂಗಳನ್ನೇ ಆಯ್ತು ಹತ್ತತ್ರ. ವಿಜೇತೆ ತಂದ್ಕೊಡ್ತಾ ಇದ್ರು ವಾರನೂ. ಈ ವಾರ ನಾವೇ ಹೋಗಿ ಬರುವ ಅಂತ ಹೊರಟಿದ್ದೀನಿ ಸ್ನೇಹಿತರೆ. ನಮ್ಮ ಮನೆಯಿಂದ ಸಂತೆ ಏನ್ ತುಂಬಾ ದೂರ ಇಲ್ಲ, ನಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಸ್ವಲ್ಪ ದೂರನೇ ಅಲ್ವಾ, 15-20 ನಿಮಿಷ ಬೇಕಾಗ್ಬಹುದು ನಡೀತಿದ್ರೆ. ಗಾಡಿನಲ್ಲಿ ಹೋದ್ರೆ ಬೇಗನೆ ಹೋಗಿ ಬೇಗನೆ ಬರ್ಬೋದು. ನಡ್ಕೊಂಡು ಹೋಗಿ ಬರ್ತೀನಿ ಅಂತಂದ್ರೆ ಒಂದ್ ಹೊತ್ತು ಟೈಮ್ ವೇಸ್ಟ್ ಆಗ್ತದೆ. ಅಂದ್ರೆ ಒಂದ್ ಅರ್ಧ ದಿನನೇ, ಒಂದ್ ತಾಸಲ್ಲ ರೀ. ಅಲ್ಲಿ ಸಂತೆನಲ್ಲೆಲ್ಲ ಖರೀದಿ ಮಾಡ್ಕೊಂಡು ಮನೆಗ್ ಬರುವಷ್ಟರಲ್ಲೇ 11-12 ಗಂಟೆ ಆಗೋದಿಲ್ಲ. ಬಂದ್ ಅಡ್ಗೆ ಮಾಡಿ ಊಟಕ್ಕೆ ಹಾಕೋದ್ ಬೇಡ್ವಾ? ನೀವು ತಪ್ಸ್ಕೊಳಕ್ ನೋಡ್ತಿದ್ರಾ? ಬನ್ನಿ ತಪ್ಸ್ಕೊಳಕ್ ನೋಡ್ತ್ರು ಯಾವಾಗ್ಲೂ. ಇವತ್ತು ವ್ಯಾಲೆಂಟೈನ್ಸ್ ಡೇ. ಏನ್ ಗಿಫ್ಟ್? ಬಿತೂಜೆ ಬಿಗೆ ಸಂತೆನೆ ಗಿಫ್ಟ್, ತರಕಾರಿನೇ ಗಿಫ್ಟ್. ಬನ್ನಿ ಸರಿ. ಗಿಫ್ಟ್ ಲೀಸ್ಟ್ ಎಲ್ಲ ಇಟ್ಟಿದ್ದಲ್ಲ ಆನಿವರ್ಸರಿ, ಗಿಫ್ಟ್ ಲೀಸ್ಟ್ ಇಟ್ಟಿದ್ದಲ್ಲ ಆನಿವರ್ಸರಿ. ಬನ್ರಿ ಆನಿವರ್ಸರಿಗೆ ಅಂದ್ರೆ. ತುಂಬಾ ದಿನಗಳಾಗಿತ್ತು, ಹಂಗಾಗಿ ಅಕ್ಕ ತಂಗಿ ಇಬ್ರುನು ಸಂತೆಗೆ ಹೋಗಿ ಬರುವ ಅಂತ ರೆಡಿ ಆಗಿ ಹೊರಟ್ವಿ. ಅಂತೂ ಸಂತೆಗ್ ಬಂದ್ವಿ. ಬರ್ತಾ ನಾನೇನ್ ವಿಡಿಯೋ ಮಾಡ್ಲಿಲ್ಲ ಆಯ್ತಾ. ಬಂದಿದ್ದೆ ಮೊದ್ಲಿಗೆ ಬಸ್ಲೆ ಕಟ್ಟೆಲ್ಲ ನೋಡ್ತಾ ಇದ್ವಿ. ಬಸ್ಲೆ ಕಟ್ಟಿ ಇವತ್ತು 50 ರೂಪಾಯಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಗೋಕರ್ಣದಿಂದ ತರಕಾರಿ ತರ್ತಾರೆ ಒಂದಿಬ್ರು, ತುಂಬಾ ಫ್ರೆಶ್ ಆಗಿರ್ತದೆ ತರಕಾರಿ. ಹಂಗೆ ಮುಂದಕ್ ಹೋದ್ವಿ. ಇನ್ನ ಚಿಕ್ಕು ಹಣ್ಣ್ ಕೆಜಿ 1 ಕೆಜಿಗೆ 100 ರೂಪಾಯಿ ಆಗಿತ್ತು. ನಾನ್ ಅರ್ಧ ಕೆಜಿ ತಗೊಂಡೆ. ಇದ್ ಏನಂತಂದ್ರೆ ಬೇಗನೆ ಹಣ್ಣಾಗ್ಬಿಡ್ತದೆ, ಹಂಗಾಗಿ. ಆಲೂಗಡ್ಡೆ ಕೆಜಿ 30 ಆಗಿತ್ತು, ಈರುಳ್ಳಿ ಕೂಡ 30 ಆಗಿತ್ತು. ಇನ್ನ ಜೋಳ ಕೂಡ ತಗೊಂಡ್ರು ಅಕ್ಕ. ಇನ್ನ ಗೆಣಸು, ಟೊಮೆಟೊ, ಈ ಚಿಟ್ಮುಟ್ಕೆ ಬರ್ತದಲ್ವಾ ಅದು, ಬೆಳ್ಳುಳ್ಳಿ, ಲಿಂಬು ಇಂಥದ್ದೇ ತಗೊಂಡಿರುವಂತದ್ದು. ಮೆಣಸ್ ಕೆಜಿ ಇವತ್ತು 400 ಅಂತ ಹೇಳ್ತಾ ಇದ್ರು. ಹಂಗೂನು ಕೇಳಿದ್ವಿ,
ಅಂದ್ರೆ ಇವಾಗ ಬ್ಯಾಡಗಿ ಮೆಣಸಿನ ರೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಸ್ವಲ್ಪ ಜಾಸ್ತಿನೇ ಆಗಿದೆ ಆಯ್ತಾ. ಇನ್ನ ಇಲ್ಲಿ 10 ರೂಪಾಯಿಗೆ ಅಂತ ಎಲ್ಲಾ ತರಕಾರಿ ಪಾಲ್ ಹಾಕಿಟ್ಟಿದ್ರು. ನಾವೇನ್ ತಗೊಳ್ಳಿಲ್ಲ, ನೋಡಿದ್ವಿ ತುಂಬಾ ಚಂದ ಕಾಣಿಸ್ತಾ ಇತ್ತು. ಆಲೂಗಡ್ಡೆ, ಈ ಶುಂಠಿ, ಕ್ಯಾರೆಟ್ ಇವೆಲ್ಲ ಪಾಲ್ ಹಾಕಿಟ್ಟಿದ್ರು 10 ರೂಪಾಯಿಗೆ. ಲಿಂಬು ಇವತ್ತು 20 ರೂಪಾಯಿಗೆ 6 ಏನೋ ಹೇಳ್ತಾ ಇದ್ರು. ಸುಮಾರಷ್ಟು ತರಕಾರಿ ಎಲ್ಲ ತಗೊಂಡ್ವಿ, ಬೇಕಾಗಿರುವಂತಹ ತರಕಾರಿ ಎಲ್ಲ ತಗೊಂಡು ಮನೆ ಕಡೆ ಬಂದ್ವಿ. ಮನೆಗ್ ಬಂದ್ವಿ, ಇವಾಗ ಕೈ ಕಾಲೆಲ್ಲ ತೊಳೆದು ಅಡ್ಗೆ ಕೆಲ್ಸನ ಶುರು ಮಾಡ್ಕೊಂಡಿದೀನಿ. ತೆಂಗಿನಕಾಯಿ ಇದ್ದಕ್ಕಿದ್ದಲ್ಲೇ ಒಡ್ದೋಗ್ಬಿಟ್ಟಿತ್ತು ಇಟ್ಟಿದ್ದ ಹಂಗೇನೆ. ಹಂಗುನು ಸರ್ಕಸ್ ಮಾಡಿ ಕೆರ್ದಿದ್ದಾಯ್ತು. ಅಂದ್ರೆ ಅದು ನೀಟಾಗಿ ಒಡ್ದಿರ್ಲಿಲ್ಲ, ಹಂಗಾಗಿ ಇನ್ನ ಬಸ್ಲೆ ಸೊಪ್ಪಿನ ಸಾರ್ ಮಾಡ್ಬೇಕು. ಈ ವ್ಲಾಗ್ ಅನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಚಿಕ್ಕ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.